ಹಾಯ್ ಎವ್ರಿವನ್. ದುನಿಯಾ ವಿಜಯ್ ಸರ್ ಅವರು ಅಪ್ಲೋಡ್ ಮಾಡಿದಂತಹ ಒಂದು ಪೋಸ್ಟ್ನ ಅನಾಲಿಸಿಸ್ ಮಾಡೋಣ. VK30 ಇದು ದುನಿಯಾ ವಿಜಯ್ ಸರ್ ಅವರು ಆ್ಯಕ್ಟ್ ಮಾಡಿ RR ವೆಟ್ರಿವಲ್ ತಂಬಿ ಅವರು ಡೈರೆಕ್ಷನ್ ಮಾಡ್ತಿರೋ ಸಿನಿಮಾ. ವಿಜಯ್ ಸರ್ ಅವರ 30ನೇ ಸಿನಿಮಾ. RR ವೆಟ್ರಿವಲ್ ಅವರು ಸಲಗ ಮತ್ತು ಭೀಮಾ ಪ್ರಮೋಷನ್ ಆ್ಯಕ್ಟಿವಿಟೀಸ್ನಲ್ಲಿ ದುನಿಯಾ ವಿಜಯ್ ಸರ್ ಜೊತೆ ಇದ್ದರು. ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೆ ಅವ್ರನ್ನ. ಅದು ಅನೌನ್ಸ್ಮೆಂಟ್ ಆದಮೇಲೆ ನಾನು ಅಬ್ಸರ್ವ್ ಮಾಡಿದ್ದೆ ಅದ್ರ ಬಗ್ಗೆ. ಇನ್ನು ಪೋಸ್ಟರ್ ಕಡೆ ಬಂದರೆ ದುನಿಯಾ ವಿಜಯ್ ಸರ್ ಅವರು ರೆಡ್ ಕಲರ್ ಹ್ಯಾಟ್ ಮತ್ತು ಗ್ರೀನ್ ಕಲರ್ ಮಿಕ್ಸ್ಡ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅಂದರೆ ಐ ಥಿಂಕ್ ನನ್ನ ಪ್ರಕಾರ ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರೋ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಬಿಕಾಸ್ ಅಲ್ಲಿ ಗೂಸುಂಬೆ ನಿಂತಿರೋದು ಇವೆಲ್ಲ ಅಬ್ಸರ್ವ್ ಮಾಡಿದ್ರೆ ಮೇ ಬಿ ಆ ಥರ ಇರ್ಬೋದು. ಮುಂದೆ ಏನೇ ಅಪ್ಡೇಟ್ ಬಂದರೂ, ಏಕೆಂದರೆ ಇದು VK30 VK29 ಜಡೇಶ್ ಕೆ ಹಂಪಿ ಸರ್ ಅವರು ಡೈರೆಕ್ಷನ್ ಮಾಡ್ತಿರೋ ಒಂದು ಮೂವಿ ಆದಮೇಲೆ ನೆಕ್ಸ್ಟ್ ಈ ಮೂವಿ ಬರೋದು. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. VK29 ಆದಮೇಲೆ ಇದ್ರ ಅಪ್ಡೇಟ್ ನಾವು ಎಕ್ಸೆಪ್ಟ್ ಮಾಡ್ಬೋದಾಗುತ್ತೆ. ಜೊತೆಗೆ ಇದನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಈ ಪೋಸ್ಟರ್ನಲ್ಲಿ ಹೇಳಿಲ್ಲ. ಇಲ್ಲಿ ಹೇಳಿರೋದೇನಂದ್ರೆ ಸಲಗ ಮತ್ತು ಭೀಮಾ ಟೀಮ್, ಅಂದರೆ ಸಲಗ A ಸರ್ಟಿಫಿಕೇಟ್ ಫಿಲಮ್, ಭೀಮಾ ಆ್ಯಂಡ್ ಆಲ್ಸೋ A ಸರ್ಟಿಫಿಕೇಟ್ ಫಿಲಮ್. ಸೊ ಇದು ಆ ಜನರಲ್ಲೇ ಬರ್ಬೋದಾ ಆ ಟೀಮ್ ಜೊತೆ ಅಂದರೆ ಮೇ ಬಿ ಅದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ಥರ ಇದ್ದರೂ ಇರ್ಬೋದು, ಆ ಥರ ಇಲ್ದಿರ ಎರಡು ಆಗೈತೆ ಬೇರೆ ಥರ ಟ್ರೈ ಮಾಡೋಣ ಅಂತ ಅಂದರೂ ಮಾಡ್ತಾ ಇರ್ಬೋದು, ಏನೂ ಹೇಳೋದಕ್ಕಾಗಲ್ಲ. ಇದು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ VK29 ಜಡೇಶ್ ಕೆ ಹಂಪಿ ಅವರು ಮತ್ತು ದುನಿಯಾ ವಿಜಯ್ ಕಾಂಬಿನೇಷನಲ್ಲಿ ಬರ್ತಾ ಇರೋ ಮೊದಲನೇ ಸಿನಿಮಾ. ಆ ಪೋಸ್ಟರ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ಬಾಯ್. ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.